ನಮಸ್ಕಾರ, ನಾನು ನಿಮ್ಮ ಡಿಎಂ. ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ಪ್ರಯೋಗ ಶಾಲೆ ಎಂದು ಕರೆಸಿಕೊಳ್ಳುವ ಕರಾವಳಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಹಿನ್ನಡೆಯಾಗಲಿದೆ ಎನ್ನುವ ಅಂಶ ಹೊರಬೀಳುತ್ತಿದೆ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ರೋಡ್ ಶೋ ಮಾಡುವ ಮೂಲಕ ಮಂಗಳೂರಿನ ಅಭ್ಯರ್ಥಿ ಬ್ರಿಜೇಶ್ ಚೌಟಾ, ಉಡುಪಿ ಚಿಕ್ಕಮಗಳೂರಿನ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡಿದರು. ಆದರೆ ವಾಸ್ತವ ವಿಚಾರವೇ ಇರುವುದೇ ಬೇರೆ. 1991ರಿಂದ 2019ರವರೆಗೆ 8 ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. 91ರಿಂದ 1999ರವರೆಗೆ ವಿ ಧನಂಜಯ್ ಕುಮಾರ್ 4 ಬಾರಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿದ್ದಾರೆ. 2004ರಲ್ಲಿ ಡಿ.ವಿ. ಸದಾನಂದ ಗೌಡ ದಕ್ಷಿಣ ಕನ್ನಡದ ಸಂಸದರಾಗಿದ್ದರು. 2009, 2014 ಮತ್ತು 2019ರಲ್ಲಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ 3 ಬಾರಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿದ್ದಾರೆ. 2024ರಲ್ಲಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಕಾರ್ಯಕರ್ತರ ಬಹುದೊಡ್ಡ ವಿರೋಧಕ್ಕೆ ಅವರಿಗೆ ಟಿಕೆಟ್ ಮಿಸ್ ಆಯಿತು. ಸೇನೆಯಲ್ಲಿ ಕೆಲಸ ಮಾಡಿದಂತಹ ಬ್ರಿಜೇಶ್ ಚೌಟಾ ಅವರಿಗೆ ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನಿಂದ 32 ವರ್ಷಗಳ ಕಾಲ ಕುದ್ರೋಳಿ ಗೋಕರ್ಣನಾಥ ದೇಗುಲದ ಟ್ರಸ್ಟಿಯಾಗಿ ಹಲವು ಜನಪರ ಕಾರ್ಯಗಳ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಪದ್ಮರಾಜ್ ರಾಮಯ್ಯ ಪೂಜಾರಿಯವರಿಗೆ ಒಂದು ಕಾಲದ ಬಿಲ್ಲವರ ಮಾರ್ಗದರ್ಶಕ ಎಂದು ಕರೆಯಲ್ಪಡುವ ಜನಾರ್ದನ ಪೂಜಾರಿಯವರ ಗರಡಿಯಲ್ಲಿ ಪಳಗಿದಂತಹ ಪದ್ಮರಾಜ್ ರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ. ಬಿಲ್ಲವ ಮತಗಳನ್ನು ಗೆದ್ದರೆ ದಕ್ಷಿಣ ಕನ್ನಡ ಗೆದ್ದಂತೆ ಎನ್ನುವ ಬಹುದೊಡ್ಡ ಅಸ್ತ್ರವನ್ನು ಭಾರತೀಯ ಜನತಾ ಪಕ್ಷ ಕಳೆದ 8 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತಗಳ ಹಂಚಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಸತ್ಯವಾದ ಮಾತು. ಆದರೆ ಬಿಲ್ಲವರ ಮತವನ್ನು ಪಡೆದು ಲೋಕಸಭೆಗೆ ಹೋಗುವವರು ಬೇರೆ ಸಮುದಾಯದವರು ಎನ್ನುವ ಬಹುದೊಡ್ಡ ಅಸಹನೆ ಬಿಲ್ಲವರನ್ನು ಕಾಡ್ತಾ ಇದೆ. ಕರಾವಳಿಯ ರಾಜಕೀಯ ರಕ್ತ ಸಿಕ್ತ ರಾಜಕೀಯ ಅಧ್ಯಾಯವನ್ನೊಮ್ಮೆ ತೆರೆದು ನೋಡಿದಾಗ ಬಿಲ್ಲವರು ಹಿಂದುತ್ವದ ಹೆಸರಿನಲ್ಲಿ ಕೊಲೆಯಾಗುವವರು ಬಿಲ್ಲವರೇ, ಕೊಲೆ ಮಾಡುವವರು ಬಿಲ್ಲವರೇ, ಜೈಲಿಗೆ ಹೋಗುವವರು ಬಿಲ್ಲವರೇ. ಆದರೆ ರಾಜಕೀಯ ಸ್ಥಾನಮಾನಗಳು ಎನ್ನುವ ವಿಚಾರಕ್ಕೆ ಬಂದರೆ ಬಿಲ್ಲವರು ಕೇವಲ ಬಾವುಟವನ್ನು ಹಿಡಿಯುವುದಷ್ಟೇ, ಕರಪತ್ರವನ್ನು ಹಂಚಲು ಅಷ್ಟೇ ಬಿಲ್ಲವರು ಸೀಮಿತವಾಗಿದ್ದಾರೆ ಎನ್ನುವ ಬಹುದೊಡ್ಡ ಚರ್ಚೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಸೇರಿದಂತೆ ಕರಾವಳಿಯಲ್ಲಿ ಬಹುದೊಡ್ಡವಾಗಿ ವ್ಯಾಪಿಸುತ್ತಿದೆ. ಈ ವ್ಯಾಪಕತೆಗೆ ಬಿಜೆಪಿ ಸೋಲುತ್ತೆ ಎಂದು ಹಲವರು ವ್ಯಾಖ್ಯಾನಿಸುತ್ತಿದ್ದಾರೆ. ಕಳೆದ ವಾರ TV9 ನಡೆಸಿದಂತಹ ಗದ್ದುಗೆ ಗುದ್ದಾಟ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು ತುಳುನಾಡಿನ ದೈವ ದೇವರುಗಳಿಗೆ ನ್ಯಾಯ ಸಿಗಬೇಕಾದ್ರೆ, ತುಳುನಾಡಿನ ಯಕ್ಷಗಾನಕ್ಕೆ ನ್ಯಾಯ ಸಿಗಬೇಕಾದ್ರೆ, ತುಳುನಾಡಿನ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾದ್ರೆ, ತುಳುನಾಡಿನ ಕಂಬಳಕ್ಕೆ ನ್ಯಾಯ ಸಿಗಬೇಕಾಗಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿ ಎನ್ನುವ ಬಹುದೊಡ್ಡ ಹೇಳಿಕೆ ಬಿಜೆಪಿಗೆ ತಿರುಗುಬಾಣವಾಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತವೆ. ತುಳುನಾಡಿನ ದೈವ ದೇವರುಗಳು ಕೊರಗಜ್ಜನೆ ಬೇಡಿ ಬಂದವರಿಗೆ, ನಂಬಿದವರಿಗೆ, ಅರೆಕೆ ಕಟ್ಟಿಕೊಂಡವರಿಗೆ ನ್ಯಾಯವನ್ನು ಕೊಡುತ್ತಾನೆ. ಅವರ ಸಂಕಷ್ಟಗಳನ್ನು ದೂರ ಮಾಡುವ ದೈವ ದೇವರುಗಳಿಗೆ ಬಿಜೆಪಿಗೆ ಒಬ್ಬ ಅಭ್ಯರ್ಥಿ ನ್ಯಾಯ ಕೊಡ್ತಾನ. ಕಳೆದ 8 ಬಾರಿ ಗೆದ್ದಂತಹ ಬಿಜೆಪಿ ಸಂಸದರು ಯಾವೆಲ್ಲ ರೀತಿಯಲ್ಲಿ ಕೊರಗಜ್ಜನಿಗೆ, ಕಂಬಳಕ್ಕೆ, ಯಕ್ಷಗಾನಕ್ಕೆ, ದೈವ ದೇವರುಗಳಿಗೆ ನ್ಯಾಯ ಕೊಟ್ಟಿದ್ದಾರೆ ಎನ್ನುವ ಚರ್ಚೆ ತುಳುನಾಡಿನ ಮಣ್ಣಿನ ಮಕ್ಕಳನ್ನು ಕಾಡ್ತಾ ಇದೆ. ಈ ಹೇಳಿಕೆಗಳೇ ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಮಾರಕವಾಗಿ ಪರಿಣಮಿಸುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳು ಬಿಲ್ಲವರು ಈ ಬಾರಿ ಬಿಜೆಪಿಯಿಂದ ಬಹುದೊಡ್ಡ ಅಂತರವನ್ನು ಕಾಯ್ದುಕೊಂಡಿರುವುದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ ಮಂಗಳೂರಿನಲ್ಲಿ ಈ ಬಾರಿ ಬಹುದೊಡ್ಡ ಹಣಾಹಣಿ ನಡೆಯಲಿದೆ ಎಂದು ಹಲವರು ವಿಶ್ಲೇಷಿಸುತ್ತಿದ್ದಾರೆ. ಬಿಲ್ಲವರ ಮನ ಯಾರು ಗೆಲ್ಲುತ್ತಾರೆ? ಪದ್ಮರಾಜ್ ರಾಮಯ್ಯನ, ಬ್ರಿಜೇಶ್ ಚೌಟಾನ? ಈ ಬಗ್ಗೆ ಕಮೆಂಟ್ ಮಾಡಿ.